ಹಾಯ್ ಫ್ರೆಂಡ್ಸ್, ನಮ್ಮ ಚಾನೆಲ್ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ ಅಥವಾ ಸೋಯಾ ಬೀನ್ ಕನ್ಸ್ಯೂಮ್ ಮಾಡೋದ್ರಿಂದ ಮೇಲ್ ಬೂಬ್ಸ್ ಅಥವಾ ಗೈನೋ ಅಂತಾರಲ್ಲ ಅದ್ ಬರುತ್ತಾ ಅಂತ ಹೇಳಕ್ ಬಂದಿದ್ದೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಡೈರೆಕ್ಟ್ ಟಾಪಿಕ್ ಗೆ ಜಂಪ್ ಆಗ್ತೀನಿ. ಒಬ್ರು ಸೆಲೆಬ್ರಿಟಿ ಟ್ರೈನರ್ ಹೀಗೆ 90% ಮೆನ್ನು ಎಸ್ಟ್ರೋಜನ್ ರಿಚ್ ಇರುತ್ತಲ್ಲ ಸೋಯಾ ಚಂಕ್ಸ್ ಸೋಯಾಬೀನ್ ತಗೊಳ್ಳೋದ್ರಿಂದ ಅಫೆಕ್ಟ್ ಆಗುತ್ತೆ, ಗೈನೋ ಅಥವಾ ಮೇಲ್ ಬೂಬ್ಸ್ ಬರುತ್ತೆ ಅಂತ ಹೇಳಿದ್ರು. ಇದಕ್ಕೆ ರೀಸನ್ ಏನಪ್ಪಾ ಅಂತ ಅಂದ್ರೆ ಅವರು ಕಾಂಪಿಟೇಟಿವ್ ಬಾಡಿ ಬಿಲ್ಡರ್. ಅಂದ್ರೆ ಇಂಥವ್ರ ಕಂಡೀಷನ್ಸ್ ಅಲ್ಲಿ ಎಕ್ಸ್ಟರ್ನಲಿ ಟೆಸ್ಟೋಸ್ಟೆರೋನ್ ಇಂಜೆಕ್ಟ್ ಮಾಡ್ತಾ ಇರ್ತಾರೆ, ಎಸ್ಟ್ರೋಜನ್ ಕನ್ವರ್ಷನ್ ಜಾಸ್ತಿ ಇರುತ್ತೆ. ಸೊ ಸೋಯಾ ಇಂದ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಆ ಕಾರಣದಿಂದ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ಗೆ ಅಥವಾ ಸ್ಟೆರಾಯ್ಡ್ಸ್ ತಗೊಂತಿರೋ ಎನಿ ಇಂಡಿವಿಜುವಲ್ಗೆ ಇದು ಅವಾಯ್ಡ್ ಮಾಡೋದು ಒಳ್ಳೇದು. ಬಟ್ ನ್ಯಾಚುರಲಿ ನೀವು ಬಾಡಿ ಬಿಲ್ಡ್ ಮಾಡ್ತಾ ಇದ್ದೀರಾ ಅಥವಾ ಫ್ಯಾಟ್ ಲಾಸ್ ಗೋಲ್ ಅಲ್ಲಿ ಇದ್ದೀರಾ ಅಂತಂದ್ರೆ ಇದು ಯಾವುದೇ ರೀತಿ ಇಂಪ್ಯಾಕ್ಟ್ ಮಾಡಲ್ಲ. ಇಂಪ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ದಿನಕ್ಕೆ 1 kg ಕನ್ಸ್ಯೂಮ್ ಮಾಡಬೇಕು. ಮತ್ತೆ ಹೇಳ್ತೀನಿ, ದಿನಕ್ಕೆ 1 kg ಕನ್ಸ್ಯೂಮ್ ಮಾಡಬೇಕು. ನಿಮ್ ಸೋಯಾ ಚಂಕ್ಸ್ ಕನ್ಸ್ಯೂಮ್ ಮಾಡಿದ್ರೆ ಗೊತ್ತಿರುತ್ತೆ, ಅಬೋವ್ 100 ಗ್ರಾಮು ಯಾರ ಕೈಲೂ ಲಿಟ್ರಲಿ ತಿನ್ನಕ್ಕಾಗಲ್ಲ, ತುಂಬಾ ಹಿಂಸೆ ಆಗೋಗುತ್ತೆ. ಆಮೇಲೆ 1 kg ಕನ್ಸ್ಯೂಮ್ ಮಾಡೋದಲ್ದೆ 3 to 6 months ಕಂಟಿನ್ಯೂಸ್ ಕನ್ಸ್ಯೂಮ್ ಮಾಡಿರ್ಬೇಕು. ಅವಾಗ ನ್ಯಾಚುರಲ್ ಬಾಡಿ ಬಿಲ್ಡರ್ಸ್ ಅಥವಾ ಬೇಸಿಕ್ ಫ್ಯಾಟ್ ಲಾಸ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ಈ ಮೂಢನಂಬಿಕೆ ಹೇಗ್ ಬಂತು ಅಂತ ಹೇಳ್ತೀನಿ. ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಅಲ್ಲಿ ಇದು ಕನ್ಸ್ಯೂಮ್ ಮಾಡೋದು ಸ್ಟೆರಾಯ್ಡ್ಸ್ ಅಥವಾ ಡ್ರಗ್ಸ್, ಪರ್ಫಾರ್ಮೆನ್ಸ್ ಎನ್ಹಾನ್ಸಿಂಗ್ ಡ್ರಗ್ಸ್ ಅಂತಾನು ಕರೀತಾರೆ. ಇದೆಲ್ಲ ತುಂಬಾನೇ ಕಾಮನ್. ಕೆಲವರು ಅಡ್ಮಿಟ್ ಮಾಡ್ಕೊಂತಾರೆ, ಅಂದ್ರೆ ಒಪ್ಕೊಂತಾರೆ, ಹೌದು ನಾನು ತಗೊಂತೀನಿ ಅಂತ. ಇನ್ನು ಕೆಲವರು ಒಪ್ಕೊಳ್ಳಲ್ಲ. ಒಪ್ಕೊಳ್ದೆ ಇರೋರು 2 ರೀಸನ್ಸ್ಗೆ ಒಪ್ಕೊಳ್ಳಲ್ಲ. ಒಂದು, ಚೀಟ್ ಮಾಡ್ತಾ ಇರ್ತಾರೆ ಜನಕ್ಕೆ. ಅಂದ್ರೆ ನ್ಯಾಚುರಲಿ ಇಷ್ಟೆಲ್ಲ ಬಾಡಿ ಬಿಲ್ಡಿಂಗ್ ಮಾಡ್ಬೋದು, ಬೇರೆಯವ್ರು ಸುಳ್ಳು ಹೇಳ್ತಾ ಇದಾರೆ ಅಂದ್ಬಿಟ್ಟು ಇವರ ಕೋಚಿಂಗ್ ಬಿಸ್ನೆಸ್ ಅಥವಾ ಸಪ್ಲಿಮೆಂಟ್ ಬ್ರ್ಯಾಂಡು, ನಾನು ಈ ಸಪ್ಲಿಮೆಂಟ್ ಬೇರೆ ಕಡೆ ಇಂಜೆಕ್ಷನ್ ತಗೊಂತಾ ಇರ್ತಾರೆ ಟೆಸ್ಟೋಸ್ಟೆರೋನ್ದು, ಬಟ್ ಸಪ್ಲಿಮೆಂಟ್ ನ ತೋರಿಸ್ತಾರೆ, ಈ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ನಾನು ಇಷ್ಟಿಷ್ಟು ಮಸಲ್ ಬಿಲ್ಡ್ ಆದೆ ಅಂತ. 2ನೇ ಕ್ಯಾಟಗರಿ ಆಫ್ ಪೀಪಲ್ ಈ ಟೆಸ್ಟೋಸ್ಟೆರೋನ್ ಸ್ಟೆರಾಯ್ಡ್ಸ್ ತಗೊಳ್ಳೋದ್ರಿಂದ ಕಾಮನ್ ಪೀಪಲ್ ಏನ್ ಅನ್ಕೊಂತಾರೆ ಅಂತ ಅಂದ್ರೆ ತುಂಬಾ ಸುಲಭವಾಗಿ ಎಫರ್ಟ್ ಇಲ್ಲದೆ ಸುಮ್ನೆ ಇಂಜೆಕ್ಷನ್ ತಗೊಂಡ್ ಮನೇಲಿ ಕೂತ್ಕೊಂಡ್ಬಿಟ್ರೆ ಬಾಡಿ ಬಂದ್ಬಿಡುತ್ತೆ ಅನ್ಕೊಂತಾರೆ. ಆಮೇಲೆ ಅವರ ಹಾರ್ಡ್ ವರ್ಕ್ ನ ಕಂಡಮ್ ಆಗಿ ನೋಡ್ತಾರೆ. ಇವನೇನ್ ಸ್ಟೆರಾಯ್ಡ್ಸ್ ಅಂತನ್ಗುರು, ಅದಕ್ಕೆ ಬಾಡಿ ಇದೆ, ನಾನ್ ಸ್ಟೆರಾಯ್ಡ್ಸ್ ತಗೊಂಡ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಬಾಡಿ ಮಾಡ್ತೀನಿ, ಅದೇನ್ ದೊಡ್ಡ ವಿಷಯ ಅಲ್ಲ ಅಂತ ಸ್ಟೆರಾಯ್ಡ್ಸ್ ತಗೊಳ್ಳೋ ಬಾಡಿ ಬಿಲ್ಡರ್ಸ್ ಅವ್ರ ಪ್ರೊಫೆಷನ್ಗೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದು ಸರಿನಾ ತಪ್ಪಾ ಅಂತ ಹೇಳಕ್ಕಾಗಲ್ಲ. ಯಾಕೆ ಸರಿ ಯಾಕೆ ತಪ್ಪು ಅಂತಾನು ಹೇಳ್ತೀನಿ. ಸೊ ಸ್ಟೆರಾಯ್ಡ್ಸ್ ತಗೊಳ್ಳೋ ಬಾಡಿ ಬಿಲ್ಡರ್ಸ್ ನ್ಯಾಚುರಲ್ ಅಥ್ಲೇಟ್ಸ್ಗಿಂತ 10 times ಎಕ್ಸ್ಟ್ರಾ ಎಫರ್ಟ್ ಹಾಕಿರ್ತಾರೆ. ಅಂದ್ರೆ ನ್ಯಾಚುರಲ್ ಬಾಡಿ ಬಿಲ್ಡರ್ ಮಾಡೋದು ಅಲ್ಲ ಹೇಳ್ತಾ ಇರೋದು. ಕಾಮನ್ ಪೀಪಲ್ ಏನ್ ಅನ್ಕೊಂತಾರಲ್ಲ, ಸ್ಟೆರಾಯ್ಡ್ಸ್ ತಗೊಂಡ ತಕ್ಷಣ ಬಾಡಿ ಬಂದ್ಬಿಡುತ್ತೆ, ಯಾರು ಬೇಕಾದ್ರೂ ಬಾಡಿ ಮಾಡಬಾರ್ದು ಅಂತ, ಅಂತವ್ರಿಗಿಂತ ಎಫರ್ಟ್ಸ್ ಇರುತ್ತೆ. ಸೊ ನೀವು ಸ್ಟೆರಾಯ್ಡ್ಸ್ ತಗೊಂಡ ತಕ್ಷಣ ಚೂರ್ ವರ್ಕೌಟ್ ಮಾಡಿದ ತಕ್ಷಣ ಬಾಡಿ ಬಿಲ್ಡ್ ಮಾಡ್ಬೋದು ಅಂತ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ಬಾಡಿ ಬಿಲ್ಡ್ ಆಗಲ್ಲ. ನಿಮ್ಮಷ್ಟು ಎಫರ್ಟ್ಸ್, ಈಗ ನ್ಯಾಚುರಲಿ ಏನ್ ಎಫರ್ಟ್ಸ್ ಆಗ್ತಾ ಇದ್ದೀರೋ ಆ ಎಫರ್ಟ್ಸ್ಗೆ ಸ್ಟೆರಾಯ್ಡ್ಸ್ ತಗೊಂಡ್ರು ಯಾವುದೇ ರೀತಿ ಬಾಡಿ ಒಳ್ಳೆ ಫಿಸಿಕ್ ಬಿಲ್ಡ್ ಆಗಲ್ಲ, ಆರೋಗ್ಯ ಹಾಳು ಮಾಡ್ಕೊಂತೀರಾ. ಸ್ಟೆರಾಯ್ಡ್ಸ್ ತೊಗೊಳ್ಳೋದು ತಪ್ಪು ಸರಿ ಅಂತ ಹೇಳಲ್ಲ, ಬಿಕಾಸ್ ಅವ್ರ ಪ್ರೊಫೆಷನ್ಸ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಸ್ಟಂಟ್ಸು ಯಾವುದೋ ರಿಂಗ್ ರೋಡಲ್ಲೋ ಟ್ರಾಫಿಕ್ ಇರೋ ಜಾಗದಲ್ಲಿ ಡಿಯೋದಲ್ಲಿ ವೀಲಿಂಗ್ ಮಾಡ್ಕೊಂಡು ಹೋಗ್ತಾನೆ, ವರ್ಸಸ್ ಇನ್ನೊಬ್ಬ ಸ್ಟಂಟ್ ಮ್ಯಾನ್ ಆಗಿರ್ತಾನೆ, ಅಂದ್ರೆ ಸಿನಿಮಾಗೋಸ್ಕರ ಮಾಡ್ತಾ ಇರ್ತಾನೆ. ಸೊ ಇವ್ರು ಮಾಡೋ ತಪ್ಪು ಆ ಸಿನಿಮಾಗ್ ಮಾಡೋನು ರೈಟ್ ಅಂತ ಯಾಕೆ ಹೇಳ್ತೀವಿ ಅಂತ ಅಂದ್ರೆ ಅದು ಪ್ರೊಫೆಷನ್. ಆ ಸ್ಟಂಟ್ಸ್ ಮಾಡಕ್ಕೆ, ವೀಲಿಂಗ್ ಅಲ್ಲ ಯಾವುದೇ ರೀತಿ ಸ್ಟಂಟ್ ಮಾಡಕ್ಕೆ ಆ ರಿಸ್ಕ್ ತಗೊಂಡ್ಲೇಬೇಕು. ಆಮೇಲೆ ಅದ್ರದ್ದೇ ಆದ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿರ್ತಾರೆ. ಅವ್ರು ವೀಲಿಂಗ್ ಮಾಡೋದ್ರಿಂದ ಕಾಮನ್ ಪೀಪಲ್ ಸುತ್ತಮುತ್ತ ಓಡಾಡ್ತಿರಲ್ವಲ್ಲ ಅವ್ರಿಗೆ ಇಂಪ್ಯಾಕ್ಟ್ ಮಾಡಲ್ಲ. ಅದೇ ಈ ಚಪ್ರಿಗಳು ಅಂತಾರಲ್ಲ, ಡಿಯೋ ಅದು ಇದು ತಗೊಂಡು ವೀಲಿಂಗ್ ಮಾಡೋರು, ಅವರಿಂದ ಬೇರೆ ಕಾಮನ್ ಪೀಪಲ್ಗೂ ಇಂಪ್ಯಾಕ್ಟ್ ಮಾಡುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಅವರ ಡೆತ್, ಇವರಿಂದ ಅವ್ರ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಸ್ಟೆರಾಯ್ಡ್ಸು ಸಹ ಅದ್ರ ಬಗ್ಗೆ ಪಾಸಿಟಿವಿಟಿನೂ ಇಲ್ಲ, ನಂಗೆ ನೆಗೆಟಿವಿಟಿನೂ ಇಲ್ಲ. ಸ್ಟೆರಾಯ್ಡ್ಸ್ ತಗೊಂಡ್ ಬಾಡಿ ಬಿಲ್ಡ್ ಮಾಡಿದ್ರು, ತುಂಬಾ ಈಸಿಯಾಗಿ ಮಾಡಿದ್ರು ಅನ್ನೋದು ಇಲ್ಲ. ಅದು ನೀವು ಪ್ರೊಫೆಷನ್ ಆಗಿ ತಗೊಂತಾ ಇದ್ರೆ ಅದು ಯೂಸ್ ಮಾಡ್ಬೋದು. ಅದು ಆಫ್ಟರ್ 2 to 3 years ಆಫ್ ನ್ಯಾಚುರಲ್ ಟ್ರೈನಿಂಗ್. ಸೊ ಇದು ನಮ್ಮ ಟಾಪಿಕ್ ಅಲ್ಲ, ಇದನ್ನ ಸೈಡ್ಗೆ ಎತ್ತದ. ಈ ಮಿತ್ತು ಆ ಕಡೆಯಿಂದ ಬಂದಿದೆ. ಆಗಿನ ಕಾಲದಲ್ಲಿ ಯಾವುದೇ ರೀತಿ ರಿಸರ್ಚ್ ಪೇಪರ್ ಅನ್ನೋದು ಇರ್ತಾ ಇರ್ಲಿಲ್ಲ. ಅಂದ್ರೆ ಯಾರೋ ಒಬ್ರು ಹೇಳೋದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಒಂದು ಫುಡ್ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ, ಅದರಿಂದ ಅವನಿಂದ ಏನು ರಿಸಲ್ಟ್ಸ್ ಬರುತ್ತೆ, ಏನ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಆ ಫುಡ್ ನ ಆ ಒಂದು ರೀಸನ್, ಆ ಒಂದು ಪ್ರಾಬ್ಲಮ್ ಕಾಸ್ ಆಗುತ್ತೆ ಅಂತ ಲೇಬಲ್ ಮಾಡ್ತಾರೆ. ಬಟ್ ಅವನ ಮೆಡಿಕಲ್ ಕಂಡೀಷನ್, ಅವನ ಬೇರೆ ಹೇಳದ್ನಲ್ಲ ಈ ರೀತಿ ಸ್ಟೆರಾಯ್ಡ್ಸ್ ತಗೊಂತಿದನೋ ಇಲ್ವೋ ಅನ್ನೋದ್ರ ಬಗ್ಗೆ ಕನ್ಸಿಡರೇಷನ್ ತಗೊಂತಾ ಇರ್ಲಿಲ್ಲ. ಹೇಗೆ ಒಬ್ಬ ಕಿಡ್ನಿ ಪ್ರಾಬ್ಲಮ್ ಇರೋನ್ಗೆ ಪ್ರೋಟೀನು ಅದು ಚಿಕನ್ ಇಂದ ಮೊಟ್ಟೆ ಬರ್ಲಿ ಯಾವುದೇ ನ್ಯಾಚುರಲ್ ಸೋರ್ಸ್ ಇಂದ ಬರ್ಲಿ ಇಂಪ್ಯಾಕ್ಟ್ ಮಾಡುತ್ತೆ,
ಬಟ್ ಹೆಲ್ತಿ ಕಿಡ್ನಿ ಇರೋನ್ಗೆ ಯಾವುದೇ ರೀತಿ ಇಂಪ್ಯಾಕ್ಟ್ ಮಾಡಲ್ಲ. ಜಾಂಡಿಸು ಟೈಫಾಯ್ಡ್ ಇರೋರು ಉಪ್ಪು ಖಾರ ತಿನ್ಬಾರ್ದು, ಪಥ್ಯ ಮಾಡ್ಬೇಕು ಅಂತಾರೆ. ಬಟ್ ನಿಮ್ಗೆ ಅದ್ ಯಾವ್ದು ಇಲ್ಲ ಅಂತ ಅಂದ್ರೆ ಉಪ್ಪು ಖಾರ ಬಿಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ. ಅಥವಾ ಉಪ್ಪು ಖಾರ ಕನ್ಸ್ಯೂಮ್ ಮಾಡೋದ್ರಿಂದ ಟೈಫಾಯ್ಡ್ ಜಾಂಡಿಸ್ ಬರುತ್ತೆ ಅನ್ನೋದು ಕನ್ಸಿಡರೇಷನ್ ಆಗುತ್ತೆ. ಸೊ ಹಾಗೆ ಮಾತಿಂದ ಮಾತಿಗೆ ಸ್ಪ್ರೆಡ್ ಆಗ್ತಾ ಬಂದಿದೆ. ಅವರ ಕೋಚ್ ಅವ್ರಿಗೆ ಹೇಳಿದ್ದಾರೆ, ಅವರು ಅವ್ರ ಫಾಲೋವರ್ಸ್ಗೆ ಹೇಳಿದ್ದಾರೆ. ಇಷ್ಟೇ ಆಗಿರೋದು. ಅದನ್ನ ಅವರು ಇನ್ ಡೆಪ್ತ್ ರಿಸರ್ಚ್ಗೂ ಹೋಗಿಲ್ಲ. ಆಮೇಲೆ ಲೇಟೆಸ್ಟ್ ರಿಸರ್ಚ್ ಅನ್ನೋದು ಬರ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಇಷ್ಟಪ್ಪ ಟಿವಿ ಇದ್ರೆ ಇವಾಗ ಇಷ್ಟು ಸಣ್ಣ ಟಿವಿ ಬರ್ತಾ ಇದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಅಪ್ಡೇಟ್ ಆಗ್ಬೇಕು. ಆ ವ್ಯಕ್ತಿ ಆ ಒಂದು ನಾಲೆಡ್ಜ್ ಅಲ್ಲಿ, ನನಗೆಲ್ಲ ಗೊತ್ತಿದೆ ಅಂತ ಹೇಳಲ್ಲ, ನನಗೂ ತುಂಬಾ ವಿಷಯ ಗೊತ್ತಿಲ್ಲ, ಕಲ್ತ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಆ ವ್ಯಕ್ತಿ ಈ ಒಂದು ರಿಸರ್ಚ್ ಮೇ ಬಿ ಓದಿಲ್ಲ. ಸೊ ಅದರಿಂದ ಹಾಗೆ ಹೇಳ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ರಾಂಗ್ ಇನ್ಫಾರ್ಮೇಶನ್. ಈ ರೀತಿ ಮಿತ್ಗಳು ಪ್ರೊವೈಡ್ ಆಗ್ತಾ ಹೋಗುತ್ತೆ. ಆಮೇಲೆ ಇದ್ರ ಮೇಲೆ ಡಿಬೇಟ್ ಮಾಡಬೇಕು ಅಂತ ಅಂದ್ರೆ ದಯವಿಟ್ಟು ಸೈಂಟಿಫಿಕ್ ಪೇಪರ್ಸ್ ಅಥವಾ ಸೈಂಟಿಫಿಕ್ ರೀಸನ್ಸ್ ಇಟ್ಕೊಂಡ್ಬನ್ನಿ. ಯಾಕಂತ ಅಂದ್ರೆ ಒಂದು 4-5 ಇಯರ್ಸ್ ನಾನು ಒಬ್ರಿಗೆ ಪರ್ಸನಲ್ ಟ್ರೈನಿಂಗ್ ಕೊಡ್ತಾ ಇದ್ದೆ. ನಾನು ಇದ್ದ PG ಹತ್ರನೇ ಅವರು ಇದ್ರು. ಆ ಕಾರಣಕ್ಕೆ ಇವಾಗ ಯಾರಿಗೂ ಪರ್ಸನಲ್ ಟ್ರೈನಿಂಗ್ ಇಲ್ಲ, ಬರೀ ಆನ್ಲೈನ್ ಕೋಚಿಂಗ್ ಇದೆ. ಅವ್ರಿಗೆ ಆ ಲೋಕಲ್ ಓಲ್ಡ್ ಸ್ಕೂಲ್ ಬಾಡಿ ಬಿಲ್ಡರ್ಸ್ ಅಂತಾರಲ್ಲ, ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ಈ ನನ್ನ ಕ್ಲೈಂಟು ಮದ್ವೆಗೆ ಫಿಟ್ ಆಗ್ಬೇಕು ಅಂತ ನನ್ನ ಹತ್ರ ಬಂದಿದ್ರು. ವೇ ಪ್ರೋಟೀನ್ ಸಜೆಸ್ಟ್ ಮಾಡಿದ್ದೆ. ಆ ಓಲ್ಡ್ ಸ್ಕೂಲ್ ಬಾಡಿ ಬಿಲ್ಡರ್ ಏನಂತಿದ್ದಾರೆ ಅಂತ ಅಂದ್ರೆ, ವೇ ಪ್ರೋಟೀನ್ ಸ್ಟೆರಾಯ್ಡ್ಸ್ ಅಂತ ಕನ್ಸಿಡರ್ ಮಾಡಿರ್ತಿದ್ದಾರೆ. ಸೊ ಮದ್ವೆ ಆಗೋರು ಇದನ್ನ ಕನ್ಸ್ಯೂಮ್ ಮಾಡಿದ್ರೆ ಸ್ಪರ್ಮ್ ಕೌಂಟ್ ಡ್ರಾಪ್ ಆಗುತ್ತೆ, ಮಕ್ಕಳಾಗಲ್ಲ ಅಂತ ಆ ನನ್ನ ಕ್ಲೈಂಟ್ಗೆ ನಾನು ಇಲ್ಲದೆ ಇರುವಾಗ ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ಅದು ಗೊತ್ತಾಯ್ತು. ನನ್ನ ಕ್ಲೈಂಟ್ ನನ್ನ ಹತ್ರ ಬಂದು ಹೇಳಿದ್ರು. ಅದನ್ನೇ ಅವ್ರಿಗೆ ಕ್ರಾಸ್ ಕ್ವಶನ್ ಮಾಡಿದೆ, ಹೆಂಗೆ ಹೇಳಿ ನೋಡೋದ ಅಂತ ಹೇಳಿದೆ. ಬಿಕಾಸ್ ಅವರು ಇದನ್ನು ಸ್ಟೆರಾಯ್ಡ್ಸ್ ಅಂತ ಅನ್ಕೊಂಡಿದ್ದು. ವೈ ಪ್ರೋಟೀನು, ಮಲ್ಟಿವಿಟಮಿನ್, ವಿಟಮಿನ್ ಡಿ, ಕ್ರಿಯೇಟಿನ್, BCAA ಎಲ್ಲ ಇದೆಲ್ಲ ತಗೊಂಡು ನೀವು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ರೆ ಸ್ಟಿಲ್ ನೀವು ನ್ಯಾಚುರಲ್. ಇದರಿಂದ ಯಾವುದೇ ರೀತಿ ಹೆಲ್ತ್ ಇಂಪ್ಯಾಕ್ಟ್ ಆಗಲ್ಲ, ಸ್ಪರ್ಮ್ ಕೌಂಟ್ ಡ್ರಾಪ್ ಆಗಲ್ಲ. ಹೇಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನಪ್ಪ ಅಂತ ಅಂದ್ರೆ, ನಾನು 5 ಮಿಸ್ಟರ್ ವರ್ಲ್ಡ್ ಗೆದ್ಬಿಟ್ಟಿದ್ದೀನಿ, ಮಿಸ್ಟರ್ ಕರ್ನಾಟಕ 5 ಚಾಂಪಿಯನ್ಶಿಪ್ ಇದೆ, ನನ್ನ ಹತ್ರ 15 ವರ್ಷ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾ ಇದ್ದದ್ದು. ನನ್ನ ಪ್ರಶ್ನೆ, ವೇ ಪ್ರೋಟೀನ್ ಇಂದ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ ಅಂತ ಪ್ರೂವ್ ಮಾಡಿ, ಅದು ಆರ್ಟಿಫಿಷಿಯಲ್ ಅಂತ ಪ್ರೂವ್ ಮಾಡಿ, ಅದು ಸ್ಟೆರಾಯ್ಡ್ಸ್ ಅಂತ ಪ್ರೂವ್ ಮಾಡಿ ಅಂತ. ಅದಕ್ಕೋಸ್ಕರ ಸೈಂಟಿಫಿಕ್ ರೀಸನ್ ಆಗಿರ್ಬೇಕು. ನನ್ನ ಸೈಂಟಿಫಿಕ್ ರೀಸನ್ ವೇ ಪ್ರೋಟೀನ್ ಇಂದ ಯಾಕಾಗಲ್ಲ ಅಂತ ಅಂದ್ರೆ, ಅದು ಮಿಲ್ಕ್ ಇಂದ ಮಾಡೋ ಬೈ ಪ್ರಾಡಕ್ಟ್. ಹೇಗೆ ಹಾಲಿಂದ ಮೊಸರು ಮಾಡ್ತೀವಿ, ಮಜ್ಜಿಗೆ ಮಾಡ್ತೀವಿ, ಬೆಣ್ಣೆ ಮಾಡ್ತೀವಿ, ತುಪ್ಪ ಮಾಡ್ತೀವಿ, ಪನ್ನೀರು, ಚೀಸು ಇವೆಲ್ಲ ಮಾಡ್ತೀವಲ್ಲ, ಹಾಗೆ ವೇ ಪ್ರೋಟೀನ್ ಕೂಡ ಮಾಡೋದು. ಸೊ ಆ ಪ್ರೋಸೆಸ್ ನ್ಯಾಚುರಲ್. ಸೊ ಇದನ್ನ ಹೇಳದ್ ಬಿಟ್ಟು ಆ ವ್ಯಕ್ತಿ ಅವನ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದೆ, ಎಷ್ಟು ಟೈಟಲ್ ಗೆದ್ದಿದ್ದಾನೆ ಅನ್ನೋ ರೀಸನ್ ಇಟ್ಕೊಂಡ್ಬಂದು ಡಿಬೇಟ್ ಮಾಡ್ತಾ ಇದ್ದಾನೆ. ಇದು ಕಂಪ್ಲೀಟ್ಲಿ ಮೂರ್ಖತನ. 1+1 3 ಅಂತ ಯಾರೋ ಒಬ್ರು ಹೇಳಿದ್ರೆ ನೀವು ಅದನ್ನ ಪ್ರೂವ್ ಮಾಡ್ಬೇಕು. ಹಿಂಗೆ ಅದು 1+1 2 ಆಗುತ್ತೆ, 3 ಆಗಲ್ಲ ಅಂತ. ಅದನ್ನ ಬಿಟ್ಟು ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದ್ಕೊಂಡ್ ಬಂದಿದ್ದೀನಿ, ನಾನು ಹೇಳೋದೆಲ್ಲ ಕರೆಕ್ಟು, 10-15 ವರ್ಷ ನಾನು ಮ್ಯಾಥ್ಸ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿದ್ದೀನಿ, ಅದ್ರಿಂದ ನಾನು ಹೇಳೋದ್ ಕರೆಕ್ಟು ಅಂತ ಸಮಜಾಯಿಸಿ ಕೊಡೋ ಹಾಗಿರಲ್ಲ. ಕ್ಲಿಯರ್ ಆಗಿದೆ ಅನ್ಕೋತೀನಿ. ನಾನು ಯಾರಿಗೆ ಅಗೇನ್ಸ್ಟ್ ಮಾಡ್ತಿಲ್ಲ, ನನಗೂ ತುಂಬಾ ಇನ್ಫಾರ್ಮೇಶನ್ಸ್ ಗೊತ್ತಿಲ್ಲ, ನಾನು ಕಲಿತಾ ಇರ್ತೀನಿ. ಬೇರೆಯವ್ರು ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅದನ್ನ ತಿದ್ದದಷ್ಟೇ ನನ್ನ ಜವಾಬ್ದಾರಿ, ನನ್ಗೆ ಇರೋ ನಾಲೆಡ್ಜ್ ಅಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿನ್ ಫ್ರೆಂಡ್ಸ್ ಏನಾರು ಆ ರೀತಿ ಇನ್ಫಾರ್ಮೇಶನ್ ಮಾಡ್ತಾ ಇದ್ರೆ, ಆ ರೀತಿ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಮಿಸ್ಗೈಡ್ ಮಾಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ತೋರಿಸಿ ಅದ್ ಹಂಗಲ್ಲ ಹಿಂಗೆ ಅಂತ ತಿಳುವಳಿಕೆ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.